ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ವ್ಲಾಗ್ನ ಮಾಡಿ, ನಿಯರ್ಲಿ 1 ಮಂತ್ ಆಗಿಬಿಟ್ಟಿತ್ತು. ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ನಾನು, ಸ್ವಲ್ಪ ದಿನ ಬೇಡ ಅಂತ ಹೇಳಿ. ಇವಾಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತೊಂದು ಗೆಟ್ ಟುಗೆದರ್ ಇದೆ, ನನ್ನ ಫ್ರೆಂಡ್ ಮನೆ, ಅಂದರೆ ನನ್ನ ಮಗಳ ಫ್ರೆಂಡ್ ಮನೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಬನ್ನಿ, ಇವತ್ತೆಲ್ಲ ಏನೇನೆಲ್ಲ ಮಾಡ್ತೀವಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಾನು ನನ್ನ ಮಗಳು ಸ್ವಲ್ಪ ಲೇಟ್ ಆಗೋಯ್ತು. ಅಷ್ಟರಲ್ಲಿ ನನ್ನ ಫ್ರೆಂಡ್ ಮತ್ತು ಅವ್ರ ಮಗಳಿಬ್ರು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ ಅಂತ. ಪಾಪ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ದಾರೆ. ನಾವು ಇವಾಗ ಹೋಗಿ ಅವ್ರನ್ನ ಜಾಯಿನ್ ಆದ್ವಿ. ಇಬ್ಬರು ಕೂಡ ಒಟ್ಟಿಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಪುಣ್ಯ. ಇದು ಪುಣ್ಯವರಮ್ಮ, ಇದು ನಮ್ಮಮ್ಮ. ನಾವು ಬಂದಿರೋದು ಇಲ್ಲಿಗೆ, ನನ್ನ ಫ್ರೆಂಡ್ ಮನೆ. ಬನ್ನಿ ಒಳಗಡೆ ಹಚ್ಚಿಸ್ತೀನಿ. ಓ, ಇವರೊಬ್ರು ಬಂದ್ರು. ಹಾಯ್ ಹಾಯ್ ಗುಣ. ಬಂದ ತಕ್ಷಣ ಚಾಕ್ಲೇಟ್ ಕೊಡ್ತಾಳೆ ಫ್ರೆಂಡ್ಸ್ಗೆ. ನಮಗುನಾ? ಥ್ಯಾಂಕ್ ಯು. ಸೋಫಾ ಸೆಟ್ ಚೆನ್ನಾಗಲ್ಲ? ಸೋಫಾ ಸೆಟ್ ಚೆನ್ನಾಗಿದೆ. ಅದು 4 ಸೀಟರ್ ಅಲ್ಲ? 4 ಸೀಟರ್ +2 +2 7 8. ನಾನು ಅವತ್ತು ನೋಡಿದ ಥರ ಗ್ರೀನ್ ಕಲರಲ್ಲಿ ಏನೋ ಕಾಣಿಸ್ತಾ ಇತ್ತು ನನಗೆ. ಏನಪ್ಪ? ಬ್ರೇಸ್ಲೆಟ್. ಇವ್ರು 3 ಜನ ಇದ್ದಾರೆ, ಬಟ್ ಇನ್ನೊಬ್ಳಿದ್ದಾಳೆ, ಅವಳು ಮಿಸ್ ಆಗಿಬಿಟ್ಟಿದ್ದಾಳೆ ಇವತ್ತು. ಎಲ್ಲಿ? ಏನು ಕೊಡ್ತಾ ಇರೋದು ಗುಣ? ಎಲ್ಲರೂ ಒಂದೇ ಥರ, 4 ಜನ ಒಂದೇ ಥರ ಟಾಪ್ ಹಾಕ್ಕೋಬೇಕು ಅಂತನಾ? ನೈಸ್, ಥ್ಯಾಂಕ್ಸ್ ಹೇಳಲ್ವಾ? ಸ್ವಲ್ಪ ತೆಳು ಆಯ್ತಲ್ವಾ? ಚೆನ್ನಾಗಿದೆ. ಡ್ರೆಸ್ ಎಲ್ಲ ಚೇಂಜ್ ಆಯಿತು. ಬ್ಲ್ಯಾಕ್ ಪಿಂಕ್. ಓ, ಬ್ಲ್ಯಾಕ್ ಪಿಂಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಪಾಯ್ಸನಸ್ ಗೇಮ್ ಇದು. ಇಬ್ರು ಕಣ್ಮುಚ್ಚಿ ಒಬ್ರು ಸೆಲೆಕ್ಟ್ ಮಾಡಿ. ಇನ್ನೊಂದ್ಸಲ ತೋರಿಸು ಪುಣ್ಯ. ನೆಕ್ಸ್ಟ್ ಬನ್ನಿ. ಈಗ ಪುಣ್ಯ ಕಣ್ಮುಚ್ಚಬೇಕು. ಈಗ ನೀನು ಯಾವುದಾದ್ರೆ 1 ಸೆಲೆಕ್ಟ್ ಮಾಡು. ಓಕೆ. ಹಾಂ, ಓಕೆ. ಸೇಫ್ ಅನ್ನೋ. ಇದು ನಾನು ಮೊನ್ನೆ ತಾನೇ ನೋಡಿದ್ದೆ ನಾನು ಈ ಗೇಮ್ನ. ತಗೊಳಂಗಿಲ್ಲ.
ಎಷ್ಟು ತಿಂತಾ ಇದಾರೆ ನೋಡಿ, ಮುಂದೆ ಕೂರಿಸ್ಕೊಂಡು. ಏ ಅದಿಬ್ಬನಿ ಇಟ್ಟಿದ್ದಲ್ಲ ಬ್ಲೂ. ಈಗ ಪುಣ್ಯ ಲಾಸ್ ಆಯ್ತು. ಪುಣ್ಯ ಚೆನ್ನಾಗಿದೆ. ಮುಗಿತಾ ಆಟ? ಈಗ ನಮ್ಗ ಮಿಕ್ಕಿ ಚಾಕ್ಲೇಟ್ಸ್ ಎಲ್ಲ ಒಳಗೆ. ಇದೆಲ್ಲ ಯಾವ್ಯಾವ ಜಾಗಕ್ಕೆ ಹೋಗಿದ್ರೆ ಅದ್ರದ್ದೆಲ್ಲ ಮ್ಯಾಗ್ನೆಟ್ಸಾ? ಮೆಮೊರೀಸ್. ವಯನಾಡ್. ಈಗ ಹೊರಟಿದ್ರಲ್ಲ ಪಾಪ, ನೆಕ್ಸ್ಟ್ ವೀಕಿಗೆ. ಅಲ್ಲ, ಔಟ್ಸೈಡ್ ಎಲ್ಲೂ ಇಲ್ಲ. ಇವಾಗ ಮೊನ್ನೆ ವೀಸಾ ಬಂದಿತ್ತು, ಪಾಸ್ಪೋರ್ಟ್. ನಾನು ಇದನ್ನ ಹಾಕ್ತೀನಿ, ಕದಿಬೋದು ಅಂತಿಲ್ಲ. ಪ್ಯಾಂಟ್ರಿ ಯೂನಿಟ್ ಚೆನ್ನಾಗಿದೆ ಅಲ್ಲ? ಅದೊಂದೇ ನಾನು ಇಷ್ಟಪಟ್ಟು ಮಾಡಿಸಿದ್ದು. ಸೂಪರ್ ಆಗಿದೆ. ಇದೆಲ್ಲ ಹೊಸದಾಗಿ ಈಗ ತಗೊಂಡಿದ್ದ ಅಥವಾ ಇದ್ದ? ಇಷ್ಟು ಚೆನ್ನಾಗಿದೆ ಅಲ್ಲ? ತುಂಬಾನೇ ಸಾಮಾನು ಇಡ್ಸಿದೆ ಇಲ್ಲಿ, ಕ್ರಾಕರೀಸ್ ಎಲ್ಲ. ನಾವೆಲ್ಲ ಹೋಗುವಷ್ಟರಲ್ಲೇ 12 ಗಂಟೆ ಆಗೋಗ್ಬಿಟ್ಟಿತ್ತು. ಹೋದಾಗಿಂದ ಸುಮಾರು 2 ಅವರ್ಸ್ ಕುತ್ಕೊಂಡು ಚೆನ್ನಾಗಿ ಮಾತಾಡಿದ್ದೀವಿ. ಆಮೇಲೆ ನೋಡಿದ್ರೆ 2 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಸ್ವಲ್ಪ ಊಟಕ್ಕೆ ಕೊಟ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಮಾತುಗಳನ್ನು ಅಂದ್ಬಿಟ್ಟು ಈಗ ಊಟಕ್ಕೆ ಕೊಡ್ತಾ ಇದ್ದಾರೆ. ನಾವು ಬರೋವಷ್ಟರಲ್ಲೇ ಅವರು ಅಡುಗೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಕಿಚಡಿ, ಕೋಸಂಬರಿ ಅಂತೆಲ್ಲ ಏನೇನೋ ವೆರೈಟೀಸ್ ಮಾಡಿಬಿಟ್ಟು ರೆಡಿ ಮಾಡಿ ವೆಯ್ಟ್ ಮಾಡ್ತಾಯಿದ್ರು. ಇವಾಗ ಎಲ್ಲರೂ ಕೂತು ಊಟ ಮಾಡ್ತಾ ಇದ್ದೀವಿ. ಆಫ್ ಕ್ಯಾಮ್ರಾ ತುಂಬ ಮಾತಾಡ್ತಾರೆ, ಕ್ಯಾಮ್ರಾ ಆನ್ ಮಾಡಿದ್ರೆ ಫುಲ್ ಸೈಲೆಂಟ್ ಆಗಿಬಿಡ್ತಾರೆ, ಮಾತೇ ಇಲ್ಲ. ನೀವು ಮಾಡ್ತೀರಾ? ಹಾಂ ಹಾಂ ಹಾಂ. ಓ, ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಥರ. ಇದು ಹಿಂಗೇನೆ. ಇದು ಫುಲ್ಲು ಸಾಂಬಾರು, ಗ್ರೇವಿ ತರಕಾರಿದು. ಹಾಂ ಹಾಂ ಹಾಂ. ಫ್ರೆಂಡ್ಸ್ಗಳಂತ ಸೇರ್ಕೊಂಡ್ಮೇಲೆ ಗೊತ್ತಲ್ಲ, ಎಷ್ಟು ಟೈಮ್ ಕೊಟ್ರು ಸಾಕಾಗದೇ ಇಲ್ಲ. ನಾವು ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆಮೇಲೆ ಡೈನಿಂಗ್ ಏರಿಯಾದಲ್ಲೂ ಕೂಡ ಅಷ್ಟೇ ಊಟ ಮಾಡ್ತಾ ಇದ್ದೀವಿ, ಮಾತಾಡ್ತಾನೆ ಇದ್ದೀವಿ, ಮತ್ತು ಮುಗೀತಾ ಇಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ಅವರು ವೆರೈಟೀಸ್ ಆಫ್ ಡಿಶಸ್ನ ಮಾಡಿದರು. ಜೊತೆಗೆ ಸ್ವೀಟ್ಸ್, ಚಾಕ್ಲೇಟ್ಸ್ ಅಂತೆಲ್ಲ ಮಾಡಿದರು. ಎಲ್ಲ ಹೋಮ್ ಮೇಡೇ, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಸಖತ್ತಾಗಿತ್ತು. ಬಟ್ ನಾವು ಮುಂಚೆನೇ ಹೇಳಿದ್ವಿ, ನಾವು ಬಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಏನೂ ಮಾಡಲಿಲ್ಲ ಪಾಪ. ಅವರು ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ರು ನಾವು ಹೋಗುವಷ್ಟರಲ್ಲಿ. ಇಷ್ಟ ಆಯ್ತು ಹಾಕೋಬೇಕಷ್ಟೇ. ನನಗೆ ಆ್ಯಕ್ಚುಲಿ ಒಂದು ಪ್ರಮೋಷನ್ ಇತ್ತು, ಒಂದು ಪ್ರಮೋಷನ್ ವಿಡಿಯೋ ಮಾಡೋದಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಅಲ್ಲಿ ರೆಡಿ ಆಗ್ತಾಯಿದ್ದೆ. ನನ್ನ ಫ್ರೆಂಡ್ ಕೂಡ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ನಾನು ರೆಡಿ ಎಲ್ಲ ಆಗುವಷ್ಟರಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಏನೋ ಸರ್ಪ್ರೈಸ್ ಕೊಡಬೇಕು ಅಂಥೇಳಿ ಏನೋ ರೆಡಿ ಎಲ್ಲ ಮಾಡ್ತಾಯಿದ್ರು. ಬಟ್ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸರ್ಪ್ರೈಸ್ ಎಲ್ಲ ಮಾಡಿದ್ರು ನನಗೆ ಅಂತ. ನನ್ನನ್ನು ಹೊರಗಡೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಒಳಗಡೆ ಹೋಗಿ ಅಂತ ಹೇಳ್ತಾನೆ ಇದ್ರು. ಸೊ ನೋಡಿ ನೀವೇನೇ ಗೊತ್ತಾಗುತ್ತೆ. ಕಾಲೇಜ್ ಮಾಡಿಸ್ಕೊಡ್ತಿರೋದು ಅಲ್ಲೇ ಕಾಣಿಸಲ್ಲ ಬಿಡಿ, ಅದೇ ಕಾಣಿಸಲ್ಲ ಬಿಡಿ, ಇರಲಿ ಕೈ ಅದೇ ಕಾಣಿಸಲ್ಲ. ರೆಡಿ? ಏನಕ್ಕೆ ಹೋಗ್ಲಾ? ಕೇಕೆಲ್ಲ ತಂದ್ಬಿಟ್ಟಿದ್ದೀರಾ? ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಅವಳಿಗೆ ಸರ್ಪ್ರೈಸ್. ಅವಳದೇನಾ? ಅವಳಿಗೆ ಸರ್ಪ್ರೈಸ್. ಅವಳಿಗೆ ಗೊತ್ತಿರಲಿಲ್ಲ. ನಾನು ನನ್ನ ಫ್ರೆಂಡ್ಸ್ ಎಷ್ಟೊಂದು ದಿನ ಆದ್ಮೇಲೆ ಬರ್ತಿದ್ದಾರೆ. ಅದಕ್ಕೆ ಕೊಡ್ಬಾರ್ದು. ಥ್ಯಾಂಕ್ಸ್, ಥ್ಯಾಂಕ್ ಯು ಸೊ ಮಚ್. ನಮ್ಮನೇಲೆ ಬಂದಿರೋ ನಾನು ಕೇಕ್ ಕಟ್ ಮಾಡಿಸಿಲ್ಲ ಗೊತ್ತಾ? ಫಸ್ಟ್ ನಾನು ರುಚಿ ಹಾಕ್ತೀನಿ. ಆಮೇಲೆ ನೀನೆ ಕಾಣಿಸ್ತಾಳೆ. ಎರಡು ಚೀಲ ಬೊಂಬೆನ ಅಲ್ಲೇ ಒಬ್ರು ಕೆಲ್ಸದವ್ರು ಇದ್ರು, ಅವ್ರಿಗೆ ಕೊಡ್ತಂದೆ. ಸಾರಿ ಪಾಪ ಮಕ್ಳಿದಾವೆ ಆಟ ಆಡ್ಲಿ ಅಂತ. ಏನ್ ಮಾಡೋಣ, ಎಲ್ಲ ಈ ಕಡೆ ಬಾ, ಜೋಕಾಲಿ ಮೇಲೆ ಕೂತ್ಕೊ. ಏಯ್ ಹೇಳಿ. ಹ್ಯಾಪಿ ಬರ್ಡೇ ಟು ಯು. ನನ್ನ ಬರ್ಡೇ ಮುಗಿದು ಎಕ್ಸಾಕ್ಟ್ ಆಗಿ 1 ಮಂತ್ ಆಗ್ತಿದೆ. ಇವಾಗ ನನ್ನ ಬರ್ಡೇ ಮತ್ತೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ಹೌದು. ಇಲ್ಲ ಹಾಗೆ ನನಗೆ ಕೆಲವೊಂದು ಪ್ರಮೋಷನ್ಸ್ಗೆ ವೀಡಿಯೋಸ್ ಬೇಕಿತ್ತು. ಹಾಗಾಗಿ ಅದನ್ನೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅವ್ರ ಮನೆ ಕೆಳಗಡೆನೇ ಈ ಥರ ಎಲ್ಲ ಒಂದು ಜೋಳದ್ದು ತೆನೆ ಎಲ್ಲ ಇದೆ. ಸೊ ಹಾಗಾಗಿ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಸೊ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ದಾಗಿದೆ. ಬಂದು ಜ್ಯುವೆಲ್ರಿ ಬ್ಲಾಗ್ನ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಾಡಬೇಕು. ನನ್ನ ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಊಟ ಎಲ್ಲ ಆಗಿ ಚೆನ್ನಾಗಿ ಹರಟೆ ಹೊಡೆದಿದ್ದೀವಿ ಇವತ್ತು. ಏನದು? ನಾನು ನೋಡೇ ಇಲ್ಲ ಅದನ್ನ. ಅಲ್ಲೇ ಹೊಟ್ಟೋಗ್ಬಿಟ್ರು. ನಾನು ತೋರಿಸ್ತೀನಿ ಸೌಮ್ಯನ. ನಾನು ತೋರಿಸ್ತೀನಿ. ಬರ್ತೀನಿ. ಮಾಡಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಸ್ನ್ಯಾಕ್ಸ್. ನಿಮ್ಗೆ ಎಷ್ಟು ಪೇಷನ್ಸ್ ಇರಲ್ಲ. ತುಂಬ ಇದೆ. ಕೂಗ್ಲವ್ನ ಸ್ವಲ್ಪ ಹೊತ್ತಲ್ಲ, ಫ್ರೆಂಚ್ ಫ್ರೈಸ್ ತಣ್ಣ ಆಯ್ತು. ಜ್ಯೂಸ್ ರೆಡಿ ಇದೆ. ಪಾಪ ನಾನು ಮಾಡಿ ಕೊಡ್ತಾ ಇದ್ದಾರೆ. ಮಿಲ್ಕ್ ಶೇಕ್ ಇದು ಸೌಮ್ಯ. ಸ್ವೀಟ್ ಸರಿ ಇದೆಯಾ ನೋಡಿ ಅನ್ಸಲ್ಲ. ಅವ್ರು ಯಾರು ಬರೀ ಅವ್ರು ಕುಡಿಯಲ್ವಲ್ಲ. ಇದು ಕಾಫಿ ಇದಲ್ಲ, ಚೆನ್ನಾಗಿದೆ. ಸೂಪರ್, ತುಂಬ ಚೆನ್ನಾಗಿದೆ. ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆ. ಸಕ್ಕರೆ ಹಾಕಿರೋದ ಬೆಲ್ಲನ? ಬೆಲ್ಲ. ಚೆನ್ನಾಗಿದೆ. ನಂಗೆ ಅನಿಸ್ತಾ ಇಲ್ಲ ಬೆಲ್ಲ ಅಂತ ಅನಿಸ್ತಾ ಇಲ್ಲ. ಬೆಲ್ಲ. ನಾನು ಅಷ್ಟೇ ಬೆಲ್ಲನೇ ಜಾಸ್ತಿ. ನಾನು ಬಿಟ್ಟು ತುಂಬ ವರ್ಷ ಆಯ್ತು. ಅದಕ್ಕೆ ಸಣ್ಣ ಹಾಕಿದ್ದೀರಾ ನೀವು? ಪಾಪ ಅದೇ ಒಳಗಡೆ ಕೂಡಾಕ್ಬಿಟ್ಟು ಬಿಡ್ಲಾ ಆಂಟಿ? ಬೇಡ ಒಂದ್ಸಲ ತೋರ್ಸಿರೋ. ಕಟ್ಟಾಕಿದೀಯ ತಾನೆ? ಪಟಾಕಿದ್ದೀರಾ? ಬಿಟ್ಟಿದ್ದೀರಾ ಕಟ್ಟಾಕಿದ್ದೀರಾ? ಅದೇನೇ ಮಾಡುತ್ತೆ ಪುಣ್ಯ. ತೋರ್ಸೋಣ. ಹಾಯ್. ಮಕ್ಕಳೆಲ್ಲ ತಿಂತಾ ಇದ್ದಾರೆ ನೋಡಿ. 4 ಮಕ್ಕಳಿದ್ದಾರೆ. 4 ಮಕ್ಕಳು ತಿಂತಾ ಇದ್ದಾರೆ. ದೊಡ್ಡವ್ರು ಕೆಲಸ ಮಾಡ್ತಾ ಇದ್ದಾರೆ.
ಚೆನ್ನಾಗಿದ್ಯಾ ಪುಟ್ಟ? ಸೂಪರಾ? ಯಾರು ಮಾಡ್ಕೊಟ್ಟಿದ್ದು ಅಂತಾನು ಹೇಳಿ. ನನ್ನ ಫ್ರೆಂಡ್ ಗುಣ ಮಾಡಿದ್ರು. ಹೌದಾ? ಓ, ಯಾರು ಗುಣ ನಿಂಗೆ ಹೇಳ್ಕೊಟ್ಟಿದ್ದು? ಸಿಗ್ನೇಚರ್ ರೆಸಿಪಿ. ಹೌದಾ? ಓ, ಅವರು ನಿಮ್ಮ ದೊಡ್ಡ ಫ್ರೆಂಡಾ? ದೊಡ್ಡ ಫ್ರೆಂಡು, ಸೀನಿಯರ್ ಫ್ರೆಂಡ್ ಅವರು. ಹೇಗಿತ್ತು ನಿಮ್ಗೆ ಇವತ್ತು ದಿನ? ಚೆನ್ನಾಗಿತ್ತಾ? ಸೂಪರ್ ಇತ್ತಾ? ಇನ್ನು ಏನೇನೋ ಮಾಡ್ತಾನೆ ಇದಾರಲ್ಲ ಇವರು. ಚಾಕ್ಲೇಟಾ? ಏನ್ ಮಾಡ್ತಾ ಇದ್ದೀರಾ? ಕಟ್ಲೆ ಬೀಜ, ಮೋಲ್ಡ್, ಅಲ್ಲ, ಇದು ಪ್ರೋಟೀನ್. ಪ್ರೋಟೀನ್ ಬಾ. ಪ್ರೋಟೀನ್ ಬಾರ್. ಎಷ್ಟು ಮಾಡಿದ್ರಿ? ಚೆನ್ನಾಗಿತ್ತಲ್ವಾ ಸೌಮ್ಯ ಇವತ್ತಿನ ದಿನ? ತುಂಬಾ ಚೆನ್ನಾಗಿದೆ. ಸೂಪರ್ ಇತ್ತಲ್ಲ? ಟೈಮ್ ಬೇಗ ಆಗೋಯ್ತು. ತುಂಬಾ ಬೇಗ ಟೈಮ್ ಆಗೋಗಿದೆ ಇವತ್ತು. ಹೌದು. ಸೌಮ್ಯ ಕೆಲಸ ಜಾಸ್ತಿ ಆಗಿದೆ. ಏನಿಲ್ಲ, ಕೆಲಸ ಇದು. ನಾವು ಬರ್ಬೇಕಾದ್ರೆ ಹೇಳ್ಕೊಂಡ್ ಬಂದಿದ್ವಿ, ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ. ಚೆನ್ನಾಗಿ ಹೆಲ್ಪ್ ಮಾಡಿದ್ವಿ ನಾವು. ಬಟ್ ಚೆನ್ನಾಗಿತ್ತು ಇವತ್ತಿನ ದಿನ. ನಮ್ ದೊಡ್ಡ ಪಾಪು ತಿಂತಾ ಇದೆ. ನಮ್ ದೊಡ್ಡ ಪಾಪುಗೆ ತುಂಬಾ ಚಾಕ್ಲೇಟ್ ಇಷ್ಟ. ಹೌದಾ? ಎಲ್ಲ ತಿಂತಾರೆ. ಆಗೋಗಿದೆ ಚಾಕ್ಲೇಟ್. ಇದು ಮಾಡಿ ಇಟ್ಟಿದ್ದೆ, ಪೀನಟ್ಸ್ ಅಷ್ಟೇ. ಈಗ ಮೋಲ್ಡ್ಗೆ ಹಾಕ್ಬಿಟ್ಟು ಎಷ್ಟು ಸೆಟ್ ಮಾಡಬೇಕು. ಸೆಟ್ ಒಂದು ಮಾಡಿ. 5 minutes ಇಟ್ಟು. ಇದು ನಾರ್ಮಲ್ ಕೋಕೋ ಪೌಡರಾ? ಸೌಮ್ಯ, ಕೋಕೋ ಪೌಡರಾ? ಹೌದು. ಚೆನ್ನಾಗಿದ್ಯಾ ಚಿನ್ನು ಸ್ಮೆಲ್? ಬೆಲ್ಲ. ಹೌದಾ? ದುಬೈ ಚಾಕ್ಲೇಟ್ ನೋಡಿ, ಇವರೆಲ್ಲ ಪ್ರತಿಯೊಂದು ಯೂಸ್ ಮಾಡೋದು ಜಾಗರಿ. ಈವನ್ ಚಾಕ್ಲೇಟ್ಸ್ಗೂ ಕೂಡ. ನನಗೆ ಪ್ಯಾಂಟ್ರಿ ಯೂನಿಟ್ ತುಂಬ ಇಷ್ಟ ಆಯ್ತು. ಪ್ಯಾಂಟ್ರಿ ಯೂನಿಟ್ ಇದೇ ಥರ ಇದೆ. ನನಗೆ ಮರ್ತಾಗಿತ್ತು. ನೆನಪಾಯ್ತು. ತಂದು 1 ವರ್ಷ ಆಯ್ತಲ್ಲ ಅದಕ್ಕೆ. ಪೌಚಾ? This is for ribbon. ಹಾಗೂ ಹಿಂಗೂ ಸಂಜೆ 6 ಗಂಟೆ ಆಗೋಗ್ಬಿಡ್ತು. ಸೊ ನಾವು ಹೊರಡೋ ಟೈಮ್ ಬಂತು. ತುಂಬಾ ಖುಷಿ ಆಯಿತು ಇವತ್ತಿನ ದಿನ ಅಂತೂ. ತುಂಬಾ ಎಂಜಾಯ್ ಮಾಡಿದ್ವಿ ನಾವು 3 ಜನ. ಇನ್ನೂ ಒಬ್ಬರು ಬರಬೇಕಿತ್ತು ಆ್ಯಕ್ಚುಲಿ, ಅವ್ರದ್ದು ಸ್ವಲ್ಪ ಮಿಸ್ ಆಯಿತು, ಬರೋಕ್ಕಾಗಲಿಲ್ಲ. ಅವರು ಬೇರೆ ಕಡೆ ಎಲ್ಲ ಹೋಗಿದ್ರು. ಸೊ ಹಾಗಾಗಿ ನಾವು 3 ಜನ ಆಗಿಬಿಟ್ವಿ. ಬಟ್ ಆದ್ರೂ ಚೆನ್ನಾಗಿತ್ತು, ಅವರೊಬ್ಬರನ್ನ ಮಿಸ್ ಮಾಡ್ಕೊಂಡ್ವಿ. ಜೊತೆಗೆ ಈ ದಿನ ಕೂಡ ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಜೊತೆಗೆ ಏನಂದರೆ ಅವಳ ಈ ಫ್ರೆಂಡ್ ಬೇರೆ ಸ್ಕೂಲ್ಗೆ ಜಾಯ್ನ್ ಆಗಿಬಿಟ್ಟಿದ್ದಾಳೆ. ಸೊ ಹಾಗಾಗಿ ಅವರು ಸಿಗೋದು ಅಪರೂಪ ಆಗಿಬಿಟ್ಟಿದೆ ಇವಾಗ. ಸೊ ಹಾಗಾಗಿ ಅವ್ರು ತುಂಬಾ ಖುಷಿಪಟ್ಟರು. ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ಆಟ ಆಡಿಕೊಂಡ್ರು. ನೆಕ್ಸ್ಟ್ ಟೈಮ್ ಈ ಥರ 4 ಜನನೂ ಯಾವಾಗ ಫ್ರೀ ಆಗ್ತೀವಿ ಆವಾಗ ನೋಡಿಕೊಂಡು ಮತ್ತೆ ಇನ್ನೊಂದ್ಸಲ ಈ ಥರ ಗೆಟ್ ಟುಗೆದರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಸದ್ಯದಲ್ಲೇ ಆ ಥರ ಪ್ಲ್ಯಾನ್ ಇದೆ, ಮತ್ತೆ ಈ ಥರ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳೋದು. ಸೊ ನೋಡೋಣ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಲ್ಲಿ ಅವ್ರಿಗೂ